ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ಸಾಸಿವೆ ಹಾಕ್ತೆ. ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ. ಚೂರು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೆ. ಒಂದು 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಕಡಲೆ ಬೀಜದ ಪುಡಿ ಹಾಕ್ಕೊತೀನಿ. ಕಡಲೆ ಬೀಜದ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಬಟ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಕೆಳಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಗ್ಗರಣೆ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ತಣ್ಣೀರಲ್ಲೇ ಕಲಿಸ್ಬೇಕು. ತಣ್ಣೀರು ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಕಾವಲಿಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಸೋರ್ಕೊಳ್ಳೋಣ. ಇದು ಒದ್ದೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ತೊಟ್ಟೋದು. ತಣ್ಣೀರಲ್ಲೇ ಕಲಸಿರೋದು ಇದಿಟ್ಟು. ನೀರಿಗೆ ಎತ್ಕೊಂಡು ಕೈಯಿನ ಈ ಥರ ತೊಟ್ಟಿದ್ರೆ ಅಗಲ ಬರುತ್ತೆ. ಕಾವಲಿ ಕಾದಿದೆ. ಇದನ್ನು ತೆಗೆದು ಈ ಥರ ಕಾಟನ್ ಬಟ್ಟೆ ತಗೋಬೇಕು. ಕಾಟನ್ ಬಟ್ಟೆ ಆದರೆ ಏನಾಗಲ್ಲ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ರೊಟ್ಟಿಗೆ ಕಡಲೆ ಚಟ್ನಿ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 3, ಒಂದು ಸ್ವಲ್ಪ ಕಡಲೆ, ಹುಣಸೆಹಣ್ಣು, ಜೀರಿಗೆ, 1-2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ.
ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಎಷ್ಟನ್ನು ರುಬ್ಕೊಂಡು ಆಯಿತು ಸ್ನೇಹಿತರೆ. ಮಸಾಲೆ ರೊಟ್ಟಿ, ಕಡಲೆ, ತೆಂಗಿನಕಾಯಿ ಚಟ್ನಿ. ರೊಟ್ಟಿ ತೊಟ್ಟಕ್ಕೆ ಮಾತ್ರ ಕಾಟನ್ ಬಟ್ಟೆನೇ ತೊಗೋಬೇಕು ನೀವು. ನೈಲ ಅಂತಾದರೆ ಜಿನಿಗೆ ಬಿಡುತ್ತೆ ಸ್ಟವ್ ಮೇಲೆ. ಕಾಟನ್ ಬಟ್ಟೆನೇ ಆಗಬೇಕು. ರೊಟ್ಟಿ ತೊಟ್ಟೋದಕ್ಕೆ ಕಾಟನ್ ಬಟ್ಟೆನೇ ತೊಗೋಬೇಕು. ನೈಲಾನ್ ಬಟ್ಟೆ ಆದರೆ ಜಿನುಗುತ್ತೆ. ಅದರಿಂದ ಕಾಟನ್ ಬಟ್ಟೆಲ್ಲೇ ತೊಟ್ಬಿಟ್ಟು ಸ್ಟವ್ ಮೇಲೆ ಹಾಕೋದು. ಹಿಟ್ಟು ತಣ್ಣೀರಲ್ಲೇ ಕಲಿಸ್ಕೋಬೇಕು. ಕಡಲೆ ಚಟ್ನಿ, ಮಸಾಲೆ ರೊಟ್ಟಿ, ಅಕ್ಕಿ ಹಿಟ್ಟಿಂದು ಮಸಾಲೆ ರೊಟ್ಟಿ ಚಟ್ನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.